ಮಾಮ್ ಮಾಮ್ ತನ್ವಿ, ಮಾಮ್ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಇನ್ನೇನಂತ ಕರಿಬೇಕು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸರಿ, ಈಗೇನೋ ಹೇಳಿದ್ರಲ್ಲ, ಅದರ ಅರ್ಥ ಏನು? ವಿಕ್ಕಿ ಮತ್ತು ಆದ್ಯ ಮದುವೆ ಆದಮೇಲೆ ಅಭಿ ಮತ್ತು ಶ್ರಾವಣಿನ ನೋಡ್ಕೊಳ್ಳೋಣ ಅಂದರೆ? ತನ್ವಿ, ಯು ಡೋಂಟ್ ವರಿ ಅಬೌಟ್ ಇಟ್. ನಾನು ಅದನ್ನು ನೋಡ್ಕೊಳ್ತೀನಿ. ನಿಂತ್ಕೊಳ್ಳಿ. ಈ ರೀತಿ ತಲೆಗುಳ ಬಿಟ್ಬಿಟ್ಟು ನೀವು ಹೋದರೆ ನಾನು ಸುಮ್ಮನೆ ಇರೋದಕ್ಕೆ ಹೇಗಾಗುತ್ತೆ? ಏನು ನಿಮ್ಮ ಮಾತಿನ ಅರ್ಥ? ಅವತ್ತು ಆದ್ಯ ಅಭಿಗೆ ಎಲ್ಲ ವಿಷಯನೂ ಹೇಳಬೇಕು ಅಂದ್ಕೊಂಡಾಗ ಸೈಲೆಂಟ್ ಆದ್ಲು. ಮತ್ತೆ ಶ್ರಾವಣಿ ಎಲ್ಲರ ಮುಂದೆ ವಿಕ್ಕಿನ ಮದುವೆ ಮಾಡ್ಕೊಬೇಡ ಅಂತ ಹೇಳಿದಾಗ ಆದ್ಯ ಶ್ರಾವಣಿಗೆ ಸಪೋರ್ಟ್ ಕೊಡಬೇಕಿತ್ತು. ಆದರೆ ಆದ್ಯ ಯೂಟರ್ನ್ ತಗೊಂಡು ಶ್ರಾವಣಿ ಅವ್ರ ವಿರುದ್ಧವಾಗಲೇ ಮಾತಾಡಿದ್ಲು. ನನ್ನ ಜೊತೆ ಹೇಳಿ, ಏನು ನಡೀತಾ ಇದೆ? ನೀವೇನು ಮಾಡ್ತಾ ಇದ್ದೀರಾ? ಕಂದ, ನೀನು ನನಗೆ ಇಷ್ಟೊಂದೆಲ್ಲ ಪ್ರಶ್ನೆ ಮಾಡೋಷ್ಟು ದೊಡ್ಡವಳು ಇನ್ನೂ ಆಗಿಲ್ಲ, ಆಯಿತಾ? ಸೈಲೆಂಟ್ ಆಗಿದ್ಬಿಡು. ಇಲ್ಲ, ನಂಗೆ ಇರೋದಕ್ಕಾಗಲ್ಲ. ನಾನು ನಿಮ್ಮ ಮಗಳು ತಾನೇ. ನನಗೆ ಕ್ಯೂರಿಯಾಸಿಟಿ ಇಟ್ಕೊಂಡು ನಗ್ನಗ್ತಾ ಇರೋದಕ್ಕೆ ಬರಲ್ಲ. ಅದು ಏನಾಯಿತು ಅಂತ ಹೇಳಿ. ನಿಮ್ಮ ಟ್ಯೂನಿಗೆ ಆದ್ಯ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ? ಇದೆಲ್ಲ ಹೇಗೆ ಸಾಧ್ಯ? ನೀನು ಇನ್ನೂ ಚಿಕ್ಕ ಹುಡುಗಿ ಕಣೆ, ಯು ಆರ್ ಇಮ್ಮೆಚ್ಯೂರ್. ಈ ಥರ ವಿಷಯಕ್ಕೆಲ್ಲ ಜಾಸ್ತಿ ತಲೆ ಹಾಕಕ್ಕೆ ಹೋಗಬೇಡ. ಮುಂದಕ್ಕೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ತುಂಬ ನಡೀತಿದೆ ಈ ಮನೇಲಿ. ಮಾಮ್, ಅರ್ಶನಶಾಸ್ತ್ರ ಶುರುವಾಗಿದೆ, ದೊಡ್ಡಮ್ಮ ಕರೀತಿದ್ದಾರೆ. ಸರಿ, ನಡೀರಿ. ಆದ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಆದರೆ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದು ಅವಳ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಏ ಬಿಂದು, ಏನಾರು ಅನ್ಕೊಂಡ್ಯಾ? ಅಂದ್ಕೊಂಡೆ. ನೀನೇನು ಅನ್ಕೊಂಡೆ ಅಂತ ನನಗೆ ಗೊತ್ತು ಕಣೆ. ನಿನ್ನ ಬಾಯಿಗೆ ಪರ್ಮನೆಂಟಾಗಿ ಬೀಗ ಯಾವಾಗ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ಆಟಕ್ಕೂ ಹೇಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಸರಿ, ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಬೇಡ. ಈಗ ಕೂತ್ಕೋತೀನಿ, ಆದರೆ ಸಮಯ ಬಂದಾಗ ನಾನು ಮಾತಾಡ್ತೀನಿ. ಲೇಟ್ ಆಗುತ್ತೆ, ಶಾಸ್ತ್ರನ ಶುರು ಮಾಡಿ. ಅಮ್ಮ ಶ್ರಾವಣಿ, ಅರ್ಶನ ಹಚ್ಚಮ್ಮ. ಅಮ್ಮ, ನಾನು ಯಾಕೆ? ನೀವೇ ದೊಡ್ಡವರು ಅಂತ ಇದ್ದೀರಲ್ಲ, ನೀವೇ ಅರ್ಶನ ಹಚ್ಚಿ. ಅದು ಹಾಗಲ್ಲ ಪುಟ್ಟ. ವಿಕ್ಕಿ ಆದ್ಯ ಮದುವೆ ಆಗೋವರೆಗೂ ನಾವೆಲ್ಲ ಮೂರನೇವರು. ಹೆಣ್ಣಿನ ಮನೆಯಿಂದ ಅವಳ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತಿರೋರು ನೀವಿಬ್ರು. ಅದಕ್ಕೆ ನೀವೇ ಶಾಸ್ತ್ರನ ಶುರು ಮಾಡಿ. ಹೌದಮ್ಮ ಶ್ರಾವಣಿ, ಮೊದಲು ನೀನೇ ಶುರು ಮಾಡು. ಆಮೇಲೆ ನಾನು, ಮಮತಾ, ನಿನ್ನ ತವ್ರ ಮನೆಯವರು ಎಲ್ಲರೂ ಹಚ್ಚೋಣ. ಸರಿ ಅಮ್ಮ. ಒಂದು ನಿಮಿಷ ನಿಲ್ಲಿಸಿ. ಏನಮ್ಮ, ಏನಾಯ್ತು? ಅಲ್ಲ, ಹೆಣ್ಣಿಗೆ ಅರ್ಶಿನ ಶಾಸ್ತ್ರ ಮಾಡ್ತಾ ಇದೀವಿ, ಆದರೆ ಹೆಣ್ಣಿನ ಮುಖದಲ್ಲ ಕಳೆನೇ ಕಾಣ್ತಿಲ್ವಲ್ಲ.
ಮದುವೆ ಹತ್ರ ಆಗ್ತಿದ್ದಂಗೆ ವಧು ಕಳೆ ಶುರುವಾಗತ್ತೆ. ಆದ್ರೆ ಇವತ್ತು ಆದ್ಯ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಹುಡುಗಿಗೆ ಮದ್ವೆ ಇಷ್ಟ ಇಲ್ಲ ಅನ್ಸುತ್ತೆ. ನಿಶಿ, ಬಾಯಿ ಮುಚ್ಕೊಂಡು ಕುತ್ಕೋತೀಯಾ? ಏನು ಮಾತು ಅಂತ ಆಡ್ತೀಯಾ? ನಿಶಿ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಮದುವೆ ಇಷ್ಟ ಇಲ್ಲ ಅಂತ ಆದ್ಯ ಬಂದು ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ? ಇಷ್ಟ ಇಲ್ಲ ಅಂತ ಹೇಳಿಲ್ಲ ನಾನು. ನನ್ನ ಮಾತನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ಇಷ್ಟ ಇಲ್ಲದೆ ಇರಬಹುದೇನೋ ಅಂತ ಹೇಳಿದೆ ಅಷ್ಟೆ. ನಿಶಿ, ಇಲ್ಲಾಡೋ ಮಾತಾ ಇದು? ಬರ್ದ ಹೋಗಲಿ ಬಿಡಪ್ಪ. ನಿಶಿ ಹೇಗೆ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಅಮ್ಮ ಶ್ರಾವಣಿ, ನೀನು ಅರ್ಶಿನ ಹಚ್ಚು ಪುಟ್ಟ. ಆದ್ಯ ಸ್ವಲ್ಪ ಟಯರ್ಡ್ ಆಗಿದ್ದಾಳೆ, ಅದು ನಮಗೆಲ್ಲರಿಗೂ ಗೊತ್ತು. ಅದಕ್ಕೆ ಕತೆ ಕಟ್ಟಿ ಮಾತಾಡೋದು ಬೇಡ. ಆದ್ಯ ಸ್ವಲ್ಪ ಸ್ಮೈಲ್ ಮಾಡಮ್ಮ, ಇಲ್ಲ ಅಂದರೆ ಫೋಟೋದಲ್ಲೆಲ್ಲ ಕೆಟ್ಟದಾಗಿ ಕಾಣಿಸ್ತೀಯ. ಶ್ರಾವಣಿ, ಸುಮ್ಮನೆ ನಿಂತ್ಕೊಂಡಿದೆಯಲ್ಲ, ಅರ್ಶಿನ ಹಚ್ಚು. ಅಕ್ಕ, ನೀನು ಹಚ್ಚು, ಆಮೇಲೆ ನಾನು ಹಚ್ತೀನಿ. ಎಷ್ಟು ಮುದ್ದ ಕಾಣ್ತಾ ಇದೆಯಾ ಗೊತ್ತಾ? ನನ್ನ ದೃಷ್ಟಿನೇ ಬೀಳೋ ಹಾಗಿದೆ ಆದ್ಯ. ಯಾರನ್ನ ಹುಡ್ತಾ ಇದೆಯಮ್ಮ? ಯಾರಾದರೂ ಫ್ರೆಂಡ್ ಬರಬೇಕಾಗಿತ್ತಾ ಆದ್ಯ? ಯಾವ ಫ್ರೆಂಡು? ಬಾಯ್ ಫ್ರೆಂಡಾ? ನಿಶಿ, ಸುಮ್ಮನೆ ಇರ್ತೀಯಾ? ಇಲ್ಲಾಂದ್ರೆ ಹೊರಡು ಇಲ್ಲಿಂದ. ನಿಶಿ ಇಲ್ಲಿಗೆ ರಿವೆಂಜ್ ತೀರ್ಸ್ಕೊಳಕ್ ಬಂದಿದ್ದಾಳೆ ಅನಿಸ್ತಾ ಇದೆ. ರಿವೆಂಜ್ ತೀರ್ಸ್ಕೊಳಕ್ಕಲ್ಲ ಆಂಟಿ, ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅಂತ ನೋಡಕ್ ಬಂದಿದ್ದೀನಿ. ಏನಿನ್ ಮಾತಿನ ಅರ್ಥ? ಯಾವ ಹಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ಯಾ? ಇಷ್ಟು ಬೇಗ ಮರ್ತ್ಬಿಟ್ರಾ? ನಿಮ್ಮ ಫ್ಯಾಮಿಲಿನಲ್ಲಿ ಮದುವೆ ಟೈಮಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡೋದು ಒಂದು ಸಂಪ್ರದಾಯ ಅಲ್ವಾ? ಅದ್ರ ಬಗ್ಗೆ
ಇದೆ ಅಷ್ಟೆ.